ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಇದೀಗ ಮತ್ತೊಂದು ಪ್ರಮುಖ ನಿರ್ಧಾರಕ್ಕೆ ಬಂದಿದೆ. ಈ ಬುರುಡೆ ಪ್ರಕರಣದ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶವ ದಫನ್ ದಾಖಲೆಗಳತ್ತ ಗಮನ ಹರಿಸಿದೆ. ಹೆಣಗಳನ್ನು ಹೂತು ಹಾಕುವುದಕ್ಕೆ ಫೋರ್ಜರಿ ದಾಖಲೆ ಸೃಷ್ಟಿಸಲಾಗಿದೆ ಅಂತ ಹೋರಾಟಗಾರ ಗಿರೀಶ್ ಮಠಣ್ಣನವರ್ ಆರೋಪವನ್ನ ಮಾಡಿದ್ರು. ಹೀಗಾಗಿ ಪಂಚಾಯತ್ನಲ್ಲಿ ದಫನ್ ದಾಖಲೆಗಳನ್ನು ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಶವ ದಫನ್ ದಾಖಲೆಗಳಲ್ಲಿ ಸಹಿ ಹಾಕಿರುವ ವ್ಯಕ್ತಿಗಳಿಗೂ ವಿಚಾರಣೆ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ನಡೀತಾ ಇದ್ದು, ಮತ್ತೊಂದೆಡೆ ಬಂಗ್ಲೆಗುಡ್ಡದಲ್ಲಿ ಎಲುಬು ಸಿಕ್ಕಿದ್ದು ಅಂತ ವಿಠಲ್ಗೌಡ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ. ಈ ವಿಚಾರದ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿ ವಿಚಾರಣೆ ಎದುರಿಸಿ ಬಂದಂತವನು ಸಂದರ್ಶನ ಕೊಡ್ತಾನೆ ಅಂತಂದ್ರೆ ನಮಗೆ ಅನುಮಾನ ಶುರುವಾಗಿದೆ. ಸರ್ಕಾರವೇ ಇವರಿಗೆಲ್ಲ ಫ್ರೀ ಬಿಟ್ಟಿದೆಯೇನೋ ಅನ್ನುವಂಥ ರೀತಿಯಲ್ಲಿ ಡೌಟ್ ಇದೆ. ವಿಷಯಾಂತರ ಮಾಡೋದಕ್ಕೆ ಹಾಗೂ ಅಪನಂಬಿಕೆ ಮೂಡಿಸೋದಕ್ಕೆ ಇವರನ್ನ ಸರ್ಕಾರವೇ ಫ್ರೀ ಬಿಟ್ಟಿರಬಹುದು. ಸರ್ಕಾರವೇ ಷಡ್ಯಂತ್ರ ಮಾಡ್ತಿದ್ಯೋ ಏನೋ ಅನ್ನೋ ಅನುಮಾನ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಎದುರಿಸಿ ಬಂದವನು ಮತ್ತೆ ಸಂದರ್ಶನ ಕೊಡ್ತಾನೆ ಅಂದ್ರೆ ನಮಗೆ ಅನುಮಾನ ಇದೆ ಸರ್ಕಾರವೇ ಇವರಿಗೆಲ್ಲ ಫ್ರೀ ಬಿಟ್ಟಿದೆಯೇನೋ ಅಂತ. ಅಂದ್ರೆ ವಿಷಯಾಂತರ ಮಾಡಲಿಕ್ಕೆ, ಸಮಾಜದ ನಡುವೆ ಅನುಮಾನ ಸೃಷ್ಟಿ ಮಾಡೋದಕ್ಕೆ, ಅಪನಂಬಿಕೆ ಸೃಷ್ಟಿ ಮಾಡೋದಕ್ಕೆ ಸರ್ಕಾರವೇ ಷಡ್ಯಂತ್ರ ಮಾಡ್ತಾ ಇದೆಯೇನೋ ಅಂತ ಅನುಮಾನ ಬರ್ತಾ ಇದೆ. ಆಸ್ ಪರ್ ದ ಲೀಗಲ್ ಇದ್ರ ಪ್ರಕಾರ ಅವ್ರು ಹಂಗೆ ವಿಚಾರಣೆ ಎದುರಿಸಿದವನು ಫ್ರೀಯಾಗಿ ಹೋಗಿ ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಈಗಿನ ಪ್ರಕಾರ ವಿಠಲ್ಗೌಡನ್ನು ಎನ್ಕ್ವೈರಿಗೆ ಒಳಪಡಿಸಿದ್ದಾರೆ. ಮಹೇಶ್ ಟಿಮ್ರೋಡಿ ಮೇಲೂ ಎಫ್ಐಆರ್ ಹಾಕೊಂಡಿದ್ದಾರೆ. ಹಾಕೊಂಡ ನಂತರ ಅವ್ರು ಬಂದು ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಹಂಗೆ ಫ್ರೀ ಬಿಟ್ಟಿರೋದ್ರ ಹಿನ್ನೆಲೆ ಏನು? ಇದು ಕೂಡ ಚರ್ಚೆ ಆಗಬೇಕಾಗಿರೋ ಸಂಗತಿ. ಈ ಷಡ್ಯಂತ್ರದಲ್ಲಿ, ಧರ್ಮಸ್ಥಳದ ಷಡ್ಯಂತ್ರದಲ್ಲಿ ಮೇಲ್ ಕಾಣೋರು ಮಾತ್ರ ಇಲ್ಲ, ಕಾಣದೇ ಇರೋರು ಇದ್ದಾರೆ ಅನ್ನೋದಕ್ಕೆ ಇದು ತನಿಖೆ ಎದುರಿಸಿ ಬಂದು ಹೇಳಿಕೆ ಕೊಡ್ತಾನೆ. ಹೇಳಿಕೆ ಕೊಟ್ಟರು ಕೂಡ ಎಸ್ಐಟಿ ಆಗಲಿ ಸರ್ಕಾರ ಆಗಲಿ ಸುಮ್ಮನೆ ಇರುತ್ತೆ ಅಂತಂದ್ರೆ ಇಟ್ಸ್ ಮೀನ್ಸ್ ಇಡೀ ಷಡ್ಯಂತ್ರದೊಳಗೆ ಕಾಣದ ಕೈ. ಬುರುಡೆ ಗ್ಯಾಂಗ್ನಿಂದ ಹೊಸ ನಾಟಕ ಶುರುವಾಗಿದೆ. ಬಂಗ್ಲೆಗುಡ್ಡದಲ್ಲಿ ಎಲುಬು ಸಿಕ್ಕಿದ್ವು ಅಂತ ವಿಠಲ್ಗೌಡ ಹೇಳಿಕೆಗೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಪ್ರತಿಕ್ರಿಯಿಸಿದ್ದಾರೆ. ಸೌಜನ್ಯ ಮಾವ ವಿಠಲ್ಗೌಡನನ್ನ ಒದ್ದು ಒಳಗ ಹಾಕಬೇಕು. ಬುರುಡೆ ಗ್ಯಾಂಗ್ ಮತ್ತೊಂದು ಕತೆ ಸೃಷ್ಟಿ ಮಾಡ್ತಾ ಇದೆ. ಎಸ್ಐಟಿ ತನಿಖೆ ನಡೆಯುವಾಗ ಹೇಳಿಕೆ ಕೊಡ್ತಿದ್ದಾರೆ. ಎಸ್ಐಟಿ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಬಿಂಬಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಎಸ್ಐಟಿ ಮೇಲೆ ಗೂಬೆ ಕೂರಿಸೋದೆ ಬಿ ಗ್ಯಾಂಗ್ ಉದ್ದೇಶ ಅಂತ ಕಿಡಿಕಾರಿದ್ದಾರೆ. ವಿಠಲ್ಗೌಡನ ಒದ್ದೊಳಗೆ ಹಾಕಿ ಇಲ್ಲಿ ಇಷ್ಟೆಲ್ಲ ಬಾಡಿಗಳಿದೆ, ಇಷ್ಟೆಲ್ಲ ಶವಗಳು ಬಿದ್ದಿದೆ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ನೀನೇ ಮಾಡಿದ್ಯಾ? ನಿನ್ ಕಡೆಯವರು ಯಾರ ಮಾಡಿ ಹಾಕಿರೋದನ್ನ ನೀನ್ ನೋಡಿದ್ಯಾ? ಏನ್ ಇವ್ರ ಪ್ರಕಾರ ಏನಲ್ಲಿ ಧರ್ಮಸ್ಥಳದ ಆಡಳಿತ ಮಂಡಳಿಯವರು ಬಂದು ವಾಮಾಚಾರ ಮಾಡಿ ಏನು ದೇಹಗಳನ್ನು ಬಿಟ್ಟು ಹೋದ್ರೇನಲ್ಲಿ? ಇವ್ರುಗಳು ಅವ್ರು ಹೇಳುತ್ತಿರುವ ಸುಳ್ಳನ್ನ ಸತ್ಯ ಮಾಡುವ ಭರದಲ್ಲಿ ಯಾವ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ, ನಮಗೆ ನಾಳೆ ಕಾನೂನಾತ್ಮಕವಾಗಿ ಸಮಸ್ಯೆ ಆದರೂ ಪರವಾಗಿಲ್ಲ, ಜನಗಳ ಮೈಂಡ್ ನಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನ ಫಿಕ್ಸ್ ಮಾಡಬೇಕು ಅನ್ನುವ ಭರದಲ್ಲಿ ಒಂದು ಕೇಸು ತನಿಖೆಯ ಹಂತದಲ್ಲಿದ್ದಾಗ ಯಾರಾದ್ರೂ ಹೊರಗಡೆ ಬಂದು ಈ ತರದ ಸ್ಟೇಟ್ಮೆಂಟ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಏನೇನಾಗಿದೆ ಅದನ್ನೆಲ್ಲ ಈಗ ಸ್ಥಳಮಾಜರಿಗೆ ಹೋದಾಗ ಅಲ್ಲಿ ಪತ್ತೇನೇ ಆಗಿಲ್ಲ ಅಂತ ನಾವು ಅನ್ಕೊಳ್ಳೋಣ, ಅಲ್ಲಿ ಪತ್ತೇನೇ ಆಗಿರ್ಲಿಲ್ಲ ಅಂತ ಅನ್ಕೊಳ್ಳೋಣ. ಪತ್ತೆ ಆಗಿಲ್ಲ ಅಂತೇಳಿ ಎಸ್ಐಟಿ ತನಿಖೆಯಲ್ಲಿ ಬರೆದ್ರೆ ಅವಾಗೇನಂತಾರೆ ನೋಡಿ, ವಿಠಲ್ಗೌಡ ಬಂದು ಹೇಳಿದ್ರು ಅಲ್ಲಿ ಸಿಕ್ಕಿತ್ತು ಅಂತ, ಇವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ಐಟಿನೂ ಬುಕ್ ಆಗ್ಬಿಟ್ಟಿದೆ ಪ್ರಭಾವಿಗಳಿಗೆ. ನಾವು ಎಸ್ಐಟಿ ನಂಬಲ್ಲ, ಇವರು ಕೋರ್ಟ್ ನಂಬಿಲ್ಲ, ಸಿಐಡಿ ನಂಬಿಲ್ಲ, ಸಿಬಿಐ ನಂಬಿಲ್ಲ, ಯಾರು ನಂಬಲ್ಲ. ಇವರು ಹಾಕ್ಲಿ ಅವನ್ನ ವಿಠಲ್ಗೌಡನ ಒದ್ದೊಳಗೆ ಹಾಕಿ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿರುವಂತಹ ವಿಚಾರಕ್ಕೆ ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ದ್ವೇಷಪೂರಿತ ಭಾಷಣ ಮಾಡಿದ್ರೆ ಕ್ರಮ ಕೈಗೊಳ್ಳೋದಕ್ಕೆ ಅಸೆಂಬ್ಲಿಯಲ್ಲಿ ಶಾಸನ ತೆಗೆದುಕೊಂಡು ಬಂದಿದ್ದೇವೆ. ಬಿಜೆಪಿ ಕಾಂಗ್ರೆಸ್ ಯಾರೇ ಆಗಲಿ ಕ್ರಮ ಕೈಗೊಳ್ಳಲಾಗುತ್ತೆ. ಕಾನೂನು ಎಲ್ಲರಿಗೂ ಒಂದೇ. ಶಾಂತಿ ಕದಡುವಂತಹ ಕೆಲಸ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಅವರು ದ್ವೇಷಪೂರಿತ ಭಾಷಣ ಮಾಡಿದ್ರೆ ಅದನ್ನ ಅಸೆಂಬ್ಲಿನಲ್ಲಿ ನಾವು ಶಾಸನವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದು ಯಾರೇ ಆಗಲಿ, ಅದು ಬಿಜೆಪಿಯವರು, ಕಾಂಗ್ರೆಸ್ನವರು. ನಾಳೆ ಕಾಂಗ್ರೆಸ್ನವರು ಮಾತಾಡಿದ್ರೆ ನಮಗೂ ಬರುತ್ತಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಯಾರಿಗೂ ಸ್ಪೆಸಿಫಿಕ್ ಆಗಿ ಯಾರಿಗೂ ಮಾಡಲಿಲ್ಲ. ಸಮಾಜದಲ್ಲಿ ನೀವು ಶಾಂತಿಯನ್ನ ಕದಡುವಂತ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಎಫ್ಐಆರ್ ಆಗುತ್ತೆ. ನಾಳೆ ನಾ ಕೆಲಸ ಮಾಡಿದ್ರೆ ನನ್ನ ಮೇಲೆ.
ರಾಜ್ಯದಲ್ಲಿ ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರದ ಬಗ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮನೆ ಮನೆಗೂ ಹೋಗಿದ್ದೇವೆ, ಅಕ್ಯುರೇಟ್ ಆಗಿದೆ ಅಂದಿದ್ರೆ ಈ ಕಾಂತರಾಜು ವರದಿ ತಿಪ್ಪೆಗೆ ಹಾಕ್ತೀರಾ ಅಂತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಕೇಂದ್ರ ಜಾತಿ ಜನ ಎರಡೂ ಗಣತಿ ಮಾಡಿದ್ರೆ ಹೀಗಿದ್ರೂ ನಮ್ಮದು ಶೈಕ್ಷಣಿಕ ಸಮೀಕ್ಷೆ ಅಂತಿದ್ದೀರಾ? ಇದೊಂದು ಸಲ ಅಧಿಕಾರಕ್ಕೆ ಬಂದಾಗ್ಲೂ ನೂರಾರು ಕೋಟಿ ದುಡ್ಡನ್ನ ಹೊಡೆಯೋದಕ್ಕಂತಾನೆ ಈ ರೀತಿ ಸ್ಕೀಮ್ ಹುಡುಕ್ತೀರಾ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎರಡೂ ಮಾಡ್ತಾ ಇದೆ. ಈಗ ಹಿಂದೆ ಮಾಡಿದ್ರಲ್ಲ ಕಾಂತರಾಜು ಆ ಜನಗಣತಿ, ನೀವೇ ಹೇಳಿದ್ರಿ ಅಕ್ಯುರೇಟ್ ಆಗಿದೆ, ಮನೆ ಮನೆಗೂ ಹೋಗಿದ್ದೀವಿ, ಎಲ್ಲ ಸಮೀಕ್ಷೆಯನ್ನು ಮಾಡಿದ್ದೇವೆ. ಅದೇನು ತಿಪ್ಪೆಗೆ ಹಾಕ್ತೀರಾ? ಈಗ ಯಾರ ಮನೆ ದುಡ್ಡು? ನಿಮ್ಮ ಮನೆ ದುಡ್ಡ ಕೊಡ್ತೀರಿ? ನಿಮ್ಮ ಫಾದರ್ ಮನೆ ದುಡ್ಡ ಕೊಡ್ತೀರಿ? ಜನರ ತೆರಿಗೆ ಹಣ ರೀ, ಒಂದೊಂದು ಪೈಸಕ್ಕೂ ನ್ಯಾಯಯುತವಾಗಿ ಖರ್ಚು ಮಾಡಬೇಕು. ಈಗ ಕೇಂದ್ರ ಸರ್ಕಾರ ಜನಗಣತಿ ಜಾತಿ ಗಣತಿ ಎರಡೂ ಮಾಡ್ತಾ ಇದೆ. ಹಾಗಿದ್ದಾಗಲೂ ಕೂಡ ನೀವು ಇಲ್ಲ ಇದು ನಮ್ದು ಶೈಕ್ಷಣಿಕ ಸಮೀಕ್ಷೆ, ಆ ಶೈಕ್ಷಣಿಕ ಸಮೀಕ್ಷೆ ಅನ್ನೋ ಕಾಲಂ ಒಳಗೂ ಕೂಡ ಹೊಸ ಜಾತಿ ಸೃಷ್ಟಿ ಮಾಡಿದಿರಿ. ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ಸದ್ಯ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಒಂದು ಹೇಳಿಲ್ಲ, ದೇವಾಂಗ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್. ಯಾರು ಸೃಷ್ಟಿ ಮಾಡಿದ್ದು? ಯಾರು ಅಧಿಕಾರ ಕೊಟ್ಟರು ನಿಮ್ಗೆ ಈ ಜಾತಿಗಳನ್ನು ಸೃಷ್ಟಿ ಮಾಡೋದಕ್ಕೆ? ಇವೆಲ್ಲವೂ ಕೂಡ ಸರಿಯಾಗಬೇಕು. ಮತ್ತೆ ಇದರ ನೆಪದಲ್ಲಿ ಒಂದೊಂದ್ಸರಿ ಅಧಿಕಾರಕ್ಕೆ ಬಂದಾಗಲೂ ಶಿವಮೊಗ್ಗದ ಭದ್ರಾ ನದಿ ಉಕ್ಕಿ ಹರಿತಾ ಇದ್ದು ಡಿಸಿಎಂ ಡಿಕೆಶಿ ಬಾಗಿನ ಅರ್ಪಿಸಿದ್ದಾರೆ. ಇದೇ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ ಸುಳಿವು ಕೊಟ್ಟಿದ್ದಾರೆ. ಡಿಕೆಶಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನಗಳಿಗೆ ಹೋಗುವವರಿದ್ದಾರೆ, ಆಗ ಇನ್ನೂ ಹೆಚ್ಚಿನ ಅನುದಾನ ನೀಡುತ್ತಾರೆ ಅಂತ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಈ ಮೂಲಕ ಡಿಕೆಶಿ ಸಿಎಂ ಆಗುವ ಸುಳಿವು ಕೊಟ್ಟಿದ್ದಾರೆ. ಯಾವಾಗ ಕೇಳಿದ್ರು ಯಾವಾಗಲೂ ದುಡ್ಡಿಗೆ ಇಲ್ಲ ಅಂತಿಲ್ಲ, ಯಾವ್ದಾರ ಗ್ರಾಂಟ್ ಇರಲಿ ಮೊದಲು ಮಾಡ್ಕೊತ ಅಂತಾರೆ. ಬಹಳ ಒಂದು ಸಹಕಾರವನ್ನು ಮಾಡ್ಕೊಂತ ಬಂದಾರ. ಇನ್ನೆ ಮತ್ತೀಗ ಅವರ ಇನ್ನು ಒಳ್ಳೊಳ್ಳೆ ಸ್ಥಾನಮಾನಗಳಿಗೂ ಹೋಗರದಾರ. ಒಳ್ಳೆಯ ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಭೇಟಿ ನೀಡಿ ಸಿದ್ದಲಿಂಗ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಬಳಿಕ ತುಮಕೂರಿನಲ್ಲಿ ನಡೀತಾ ಇರುವಂತಹ ಹಿಂದೂ ಮಹಾಗಣಪತಿ ಮೆರವಣಿಗೆಯಲ್ಲೂ ಕೂಡ ಭಾಗಿಯಾಗಿ ಮಹಾಗಣಪತಿಗೆ ಪೂಜೆ ಸಲ್ಲಿಸಿದ್ದಾರೆ. ರೇಣುಕಾಚಾರ್ಯ ಅವರಿಗೆ ಸ್ಥಳೀಯ ಬಿಜೆಪಿ ಮುಖಂಡರು ಸಾಥ್ ನೀಡಿದ್ದಾರೆ. ಸಂಘಟನೆ ನಡುವೆ ಡಿಜೆ ಜಟಾಪಟಿ ನಡೆದಿದೆ. ಪೊಲೀಸ್ ಇಲಾಖೆ 6 ಡಿಜೆಗೆ ಅವಕಾಶವನ್ನ ನೀಡಿದ್ರು. ಒಂದು ವಾಹನದಲ್ಲಿ 4 ಬಾಕ್ಸ್ ಸ್ಪೀಕರ್ ಇಡುವುದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇನ್ನು ಚಿತ್ರದುರ್ಗ ಸಂಸದ ಪುತ್ರ ಉಮೇಶ್ ಕಾರಜೋಳ, ವಿಎಚ್ಪಿ ಸಂಘಟಕ ಪ್ರಭಂಜನ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಸೀಸ್ ಮಾಡಿದ್ದಂತಹ ಡಿಜೆ ವಾಹನವನ್ನ ಗಣೇಶ ಮಂಟಪದ ಬಳಿ ತಂದು ಸಂಸದ ಪೂಜೆ ಸಲ್ಲಿಸಿದ್ದಾರೆ.